ಹೊಸ ತಮಿಳುನಾಡಿನ ಕಥೆಯು ಕಾರ್ಯಪಡೆಯ ಮಹಿಳೆಯರ ಕುರಿತಾಗಿದೆ. ವಾಸ್ತವವಾಗಿ ದೇಶದಿಂದ ಎಲೆಕ್ಟ್ರಾನಿಕ್ಸ್ ರಫ್ತಿನಲ್ಲಿ 40%ಕ್ಕಿಂತ ಹೆಚ್ಚು ತಮಿಳುನಾಡಿನ ಪಾಲಿದೆ ಮತ್ತು ಟಾಟಾ ಎಲೆಕ್ಟ್ರಾನಿಕ್ಸ್, ಫಾಕ್ಸ್ಕಾನ್ ಅಥವಾ ಪೆಗಾಟ್ರಾನ್ ನಂತಹ ಘಟಕಗಳಲ್ಲಿ 70% 80% ಕಾರ್ಯಪಡೆಯು ಮಹಿಳೆಯರೇ ಆಗಿದ್ದಾರೆ. ಕೊಯಮತ್ತೂರಿನ ಈ ಘಟಕದಲ್ಲಿಯೂ ಸಹ ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಕೆಲಸ ಮಾಡುತ್ತಿದ್ದಾರೆ ಮತ್ತು ಅವರು ಸ್ವತಂತ್ರವಾಗಿ ಯೋಚಿಸುತ್ತಿದ್ದಾರೆ ಮತ್ತು ಪುರುಷ ಜನಸಂಖ್ಯೆಯಿಂದ ಸ್ವತಂತ್ರವಾಗಿ ಮತ ಚಲಾಯಿಸಲಿದ್ದಾರೆ. ಸಾಮಾನ್ಯವಾಗಿ ಮಹಿಳೆಯರು ಬಂದು ಮನೆಯಲ್ಲಿ ಗಂಡಸರು ಹೇಳಿದಾಗೆ ವೋಟ್ ಹಾಕ್ತಾರಾ ಅಥವಾ ಅವರೇ ಯೋಚನೆ ಮಾಡಿ ಹಾಕ್ತಾರಾ, ಹೇಗಿದೆ? ಆಗಿಲ್ಲ. ಈಗ ಇರುವ ಮಹಿಳೆಯರೆಲ್ಲರೂ ಅವರವರ ಆಲೋಚನೆಗಳ ಪ್ರಕಾರವೇ ಮತ ಹಾಕುತ್ತಾರೆ. ಈಗ ಮನೆಯಲ್ಲಿ ಹೇಳಿ ಆ ಸರ್ಕಾರಕ್ಕೆ ನಾವು ಮತ ಹಾಕುತ್ತೇವೆ ಎನ್ನುವುದೆಲ್ಲ ಈಗ ಇಲ್ಲ. ಈಗ ಎಲ್ಲರೂ ಅವರ ಸ್ವಂತ ಆಲೋಚನೆಯಲ್ಲೇ ಮತ ಹಾಕುತ್ತಿದ್ದಾರೆ. ನೀವು ವೋಟ್ ಹಾಕುವಾಗ ಏನನ್ನ ಯೋಚಿಸಿ ಹಾಕುತ್ತೀರಿ? ಪಾರ್ಟಿ ಬಗ್ಗೆ ಯೋಚಿಸ್ತೀರಾ? ಕುಟುಂಬದಲ್ಲಿ ಚರ್ಚಿಸ್ತೀರಾ? ಸ್ನೇಹಿತರೊಂದಿಗೆ ಚರ್ಚಿಸ್ತೀರಾ? ಅಥವಾ ಮೀಡಿಯಾದಲ್ಲಿ ನೋಡ್ತೀರಾ? ಹಾಗಿಲ್ಲ. ನಮ್ಮ ಅಪ್ಪ ಒಂದು ಇದರಲ್ಲಿ ಅಂದಿನಿಂದ ಹಾಗೆ ಕರ್ತಂದಿದ್ದಾರೆ. ಅದರಲ್ಲಿ ತುಂಬಾ ಕಷ್ಟ ಪಡ್ತಾ ಇದ್ವಿ. ಕೊಡ್ತಿದ್ದಾರೆ, ಮಹಿಳೆಯರಿಗೆ ಎಲ್ಲಿಗೂ ಕೊಡ್ತಿದ್ದಾರೆ. 1000 ರೂಪಾಯಿ ಹಣ ಸಹಾಯವಾಗಿ ಕೊಡ್ತಿದ್ದಾರೆ, ಮೇಲಕ್ಕೆತ್ತಲು ಕೊಡುತ್ತಿದ್ದಾರೆ. ಮಕ್ಕಳನ್ನ ಓದಕ್ ಬಿಟ್ಕೊಡ್ತಾ ಇದ್ದಾರೆ. ಉಚಿತವಾಗಿ ಕೊಟ್ಟು ಈಗ ತೆರಿಗೆ ಎಲ್ಲ ಏರಿಸಿ ಹೀಗೆ ಮಾಡುತ್ತಿದ್ದಾರಲ್ಲವೇ, ಆ ರೀತಿ ಇರೋದು ನಮಗೆ ಪ್ರಾಬ್ಲಮ್ ತಾನೆ. ಈಗ ಬಸ್ಗೆ ಉಚಿತವಾಗಿ ಹೋಗುತ್ತಿದ್ದೇವೆ. ಅದೇ ರೀತಿ ಈಗ ಬೇರೆ ಊರ್ನ ಬಸ್ ಎಲ್ಲ ನೋಡಿದ್ರೆ ಟಿಕೆಟ್ ಡಬಲ್ ಪಟ್ಟೆ ಇರುತ್ತೆ. ಆ ರೀತಿ ಎಲ್ಲ ಇದೆ ಅಲ್ವೇ? ಯೂಸ್ ಇಲ್ಲ. 3 ಗಂಟೆಗೆ ಒಂದ್ ಸಿನಿಮಾ ನೋಡ್ಬೋದು. ಅವ್ರ ಕೈಯಲ್ಲಿ 5 ವರ್ಷ ಆಡಳಿತವನ್ನ ಕೊಡ್ಬೋದಾ? ಖಂಡಿತವಾಗಿ ಅವರೇ ನಂಬಿ ನಾವು ಕೊಡಬಹುದು. ಯಾಕೆಂದ್ರೆ ಈಗ ನೋಡಿದ್ರೆ ಈಗ ವಿಜಯ್ ಬಂದ್ಮೇಲೆ ಎಲ್ರಿಗೂ ಭಯ ಬಂದ್ಬಿಟ್ಟಿದೆ. ಅವ್ರು ಯಾವ ಚಾನೆಲ್ ಅಲ್ಲೂ ವಿಜಯ್ ಸಿನಿಮಾ ಹಾಕುತ್ತಿಲ್ಲ. ಸಿನಿಮಾವನ್ನ ಕೂಡ ರಿಲೀಸ್ ಮಾಡಲು ಬಿಡುತ್ತಿಲ್ಲ. ನಾವು ಟಿಕೆಟ್ ಬುಕ್ ಮಾಡಿ ಅದನ್ನ ವಾಪಸ್ ಪಡೆಯುವಷ್ಟರ ಮಟ್ಟಿಗೆ ಆ ಪರಿಸ್ಥಿತಿ ಬಂದಿದೆ. ಎಲ್ಲಾ ಯಂಗ್ಸ್ಟರ್ಸ್ ಕೂಡ ವಿಜಯ್ ವಿಜಯ್ ಅಂತ ಹೇಳೋದ್ರಿಂದ ಅವರು ರಾಜಕೀಯದಲ್ಲಿರುವ ನೀತಿಗಳನ್ನ ಯಾರು ನೋಡುತ್ತಿಲ್ಲ. ಆ ನೀತಿಗಳನ್ನ ನೋಡಿ ಚೆನ್ನಾಗಿ ಯಾವುದು ಕರೆಕ್ಟ್ ಆ ದೇಶಕ್ಕೆ ಅಂತ ಹೇಳಿ ಬಂದ್ರೆ ಸಾಕು. ಯಾರು ಒಳ್ಳೇದಾಗಿ ಮಾಡಿದ್ರೆ ಸಾಕು. ವಿಜಯ್ ಅವರೇ ಬರಬೇಕು ಅಂತ ಏನೂ ಇಲ್ಲ. ಅಷ್ಟು ಕೋಟಿ ರೂಪಾಯಿ ಹಣವನ್ನ ಬಿಟ್ಟು ಅವರು ಎಲೆಕ್ಷನ್ಗೆ ಇಲ್ಲಿ ಪೊಲಿಟಿಕ್ಸ್ಗೆ ಬಂದೇ ಸಂಪಾದಿಸಬೇಕೆನ್ನುವ ಅವಶ್ಯಕತೆಯೇ ಇಲ್ಲ. ಅವರು ಅಲ್ಲೇ ಇದ್ದು ಅಷ್ಟು ಸಂಬಳವನ್ನ ತೆಗೆದುಕೊಂಡು ಇರ್ಬೋದಿತ್ತು. ಬಟ್ ಅದನ್ನೆಲ್ಲ ಮೀರಿ ಜನರಿಗೆ ಒಳ್ಳೇದು ಮಾಡ್ಬೇಕಂದಿರ್ತಾರೆ. ಅಂದ್ರೆ ನಾವು ಜನಗಳಾಗಿ ನಾವು ಸಪೋರ್ಟ್ ಮಾಡಿದ್ರೆ ಮಾತ್ರ ಅವ್ರು ಬರಲು ಸಾಧ್ಯ. ಇಲ್ಲಿ ಹೇಗಿದ್ರು ನಿಮ್ಮ ವಿಜಯ್ ಹೇಗೆ ಬರಲಿದ್ದಾರೆ, ಹೇಗೆ ಗೆಲ್ಲಲಿದ್ದಾರೆ ಅಂತ ಎಲ್ಲರೂ ಹೇಳುತ್ತಿದ್ದಾರೆ. ಆದರೆ ಜನರಲ್ಲಿ ಮೊದಲಿಗಿಂತ ಈಗ ಪೊಲಿಟಿಕ್ಸ್ ಅಂದ್ರೆ ಏನು ಅಂತ ಜನರ ಮಧ್ಯೆ ಮತ್ತು ವಿದ್ಯಾರ್ಥಿಗಳ ಮಧ್ಯೆಯೂ ವಿಜಯ್ ಬಂದ ನಂತರವೇ ಎಲ್ಲರಿಗೂ ತಿಳಿಯುತ್ತಿದೆ. ಇದನ್ನು ಬಿಟ್ಟರೆ ಇದಕ್ಕೂ ಮುಂಚೆ ಇದ್ದ ರಾಜಕೀಯ ಬೇರೆ, ಈಗ ಇರುವ ರಾಜಕೀಯ ಬೇರೆ. ಖಂಡಿತವಾಗಿಯೂ ಈ ಎಲೆಕ್ಷನ್ ಅಲ್ಲಿ ವಿಜಯ್ ಬಂದು ಒಂದು ಅಧಿಕಾರದ